ಈಗ ಒಳಗಿಂದ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲಿ 95 ಮರಿಗಳಿದೆ. ಸೊ ಎಲ್ಲ ಮರಿಗಳು ಕೊಂಬನ್ನು ಕಿತ್ತಿ ಮತ್ತು ಕೂದಲನ್ನು ತೆಗೆಯಲಾಗಿದೆ. ಸೊ ಈ ಮರಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೇನೆ. ಜೊತೆಗೆ ನೀವೇನಾದರೂ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಅಂತ ಎಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮತ್ತು ಕಾಮೆಂಟ್ ಕೂಡ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮರಿಗಳ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುಮಾರು ದಿನಗಳಿಂದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ, ಹಾಗಂತ ನಾನು ವ್ಯವಹಾರಗಳನ್ನ ನಿಲ್ಲಿಸಿದ್ದೀನಿ ಅಂತ ಯಾರು ಕೂಡ ಅಂದ್ಕೋಬೇಡಿ. ನಾನು ವ್ಯವಹಾರಗಳು ಯಾವಾಗಲೂ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮತ್ತೊಮ್ಮೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡ್ಬೋದು, ಇಲ್ಲಿ 95 ಅಮ್ಮಿನ್ಗಡ್ ಎಳ್ಗಾ ಮರಿಗಳಿದೆ. ಸೊ ಎಲ್ಲ ಮರಿಗಳನ್ನ ನೀಟಾಗಿ ಪರ್ಫೆಕ್ಟಾಗಿ ರೆಡಿ ಮಾಡಲಾಗಿದೆ. ಸೊ ಎಲ್ಲ ಮರಿಗಳ ತೂಕ ಬಂದುಬಿಟ್ಟು ಎವರೇಜ್ 45 ಅಬೋವ್ ಇರುವಂಥ ಮರಿಗಳು, ಎಲ್ಲ ವೈಟ್ ಮರಿಗಳು, ತುಂಬಾ ಗಟ್ಟಿ ಇರುವಂಥ ಶೋ ಮರಿಗಳು. ಸೊ ಬಕ್ರೀದ್ಗಂತಾನೆ ಆಯ್ಕೆ ಮಾಡಿ ತೊಗೊಂಡಿಟ್ಟಂಥ ಮರಿಗಳು. ಸೊ ನೋಡ್ಬೋದು ಎಲ್ಲ ನೀಟಾಗಿರುವಂಥ ಮರಿಗಳು. ಯಾವುದೇ ಮರಿಗಳು ಕಿವಿ ಅಥವಾ ಕಣ್ಣು ಅಥವಾ ಕಾಲಲ್ಲಿ ಯಾವುದೇ ಥರನಾದಂಥ ಲೋಪದೋಷಗಳಿಲ್ಲದೇ ನೀಟಾದಂಥ ಮರಿಗಳು. ಯಾವುದೇ ಮರಿಗಳು ಡ್ಯಾಮೇಜ್ ಆಗಿದ್ದರೆ ಮರಿಗಳನ್ನ ವಾಪಸ್ ಕೂಡ ತಗೊಳ್ಳಲಾಗತ್ತೆ. ಆ ಥರ ನೀಟಾಗಿ ಸಾಕಾಣಿಕೆ ಮಾಡಿದಂಥ ಮರಿಗಳು. ಈ ಮರಿಗಳಿರೋದು ಬಾಗಲಕೋಟೆಯ ಗದ್ದನಕೆರೆ ಕ್ರಾಸಿಂದ ಸುಮಾರು ಒಂದು 22 ಕಿಲೋಮೀಟರ್ ಅಂತರದಲ್ಲಿ ಈ ಮರಿಗಳಿರುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಪೂರ್ತಿ ಲಾಟಿಗೆ ಲಾಟ್ ಅಂದರೆ ಎಲ್ಲಕ್ಕೆಲ್ಲ ಮರಿಗಳನ್ನ ತಗೋಬೇಕು ಅಂದ್ಕೊಂಡು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನನಗೆ ಕಾಲ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ ನಿಮಗೆ ಡಿಸ್ಪ್ಲೇ ಮೇಲೆ ಕೊಟ್ಟಿದ್ದೇನೆ. ಎಲ್ಲ ಮರಿಗಳು ಬೇಕಂದರೆ ಕಾಲ್ ಮಾಡ್ಬೋದು. ಅಪ್ಪಿತಪ್ಪಿ 40ರಿಂದ 50 ಮರಿಗಳನ್ನ ತಗೊಳ್ಳೋರಿದ್ರೆ ಫೋನ್ ಮಾಡ್ಬೋದು. ಅದು ಬಿಟ್ಟು ನನಗೆ 20 ಮರಿ ಬೇಕು, 10 ಮರಿ ಬೇಕು, 15 ಮರಿಗಳು ಬೇಕಂದರೆ ಇಲ್ಲಿ ಕಾಣುವಂಥ ಯಾವುದೇ ಮರಿಗಳನ್ನ ಅಷ್ಟು ಕಡಿಮೆ ಸಂಖ್ಯೆಯಲ್ಲಿ ಕೊಡೋದಕ್ಕೆ ಆಗೋದೇ ಇಲ್ಲ. ಸೊ ಏನೋ ಹೆಚ್ಚು ಕಡಿಮೆ ಕೊಡ್ತೀವಿ ಅಂದರೆ ಒಂದು 40ರಿಂದ 50 ಮರಿಗಳು ಅಂದರೆ 2 ಕಂಪರ್ಟ್ ಇದೆ. ಆ ಕಡೆ ಒಂದು, ಈ ಕಡೆ ಒಂದು, ಲೆಫ್ಟ್ ರೈಟ್ ಅಂತ 2 ಥರ ಕಂಪರ್ಟ್ ಇದೆ. ಸೊ ಒಂದು ಕಡೆ ನೀವು ಯಾವುದೇ ಮರಿಗಳನ್ನ ತೊಗೊಳ್ಳಾಗಿದ್ರೆ ಆ ಥರ ಮಾತ್ರ ಮರಿಗಳನ್ನ ಕೊಡುತ್ತೆ. ಅದು ಬಿಟ್ಟು ನೀವು ಸೆಲೆಕ್ಟ್ ಮಾಡಿ ಮರಿಗಳನ್ನ ತೊಗೋತೀನಿ ಅಂದರೆ ಮರಿಗಳನ್ನ ಕೊಡೋದೇ ಇಲ್ಲ. ಸೊ ಪೂರ್ತಿಯಾಗಿ ತೊಗೊಂಡ್ರೆ ನಿಮಗೂ ಸ್ಯಾಟಿಸ್ಫೈಡು, ನಮಗೂ ಸ್ಯಾಟಿಸ್ಫೈಡು. ಸೊ ಈ ಮರಿಗಳು ತುಂಬಾ ನೀಟಾಗಿ ಆಯ್ಕೆ ಮಾಡಿಟ್ಟಂಥ ಮರಿಗಳು. ಸುಮಾರು ಜನ ನನಗೆ ಫೋನ್ ಮಾಡಿದ್ದೀರಾ, ಅಮ್ಮಿನ್ಗಡ್ ಎಳ್ಗಾ ಮರಿಗಳು, ಬಕ್ರೀದ್ ಮರಿಗಳ ರೇಟ್ ಏನಿರುತ್ತೆ ಅಂತ. ಕೆಲವೊಂದು ಜನ ವಿಡಿಯೋಗಳನ್ನ ಗಮನಿಸಿರ್ತೀರ, ಯಾವ ಥರ ಸಂತೆಗಳಲ್ಲಿ ಯಾವ ಥರ ಮರಿಗಳ ರೇಟ್ ಸದ್ಯಕ್ಕೆ ಓಡ್ತಾ ಇದೆ, ಸೊ ಯಾವ ರೇಂಜಿಗೆ ವ್ಯವಹಾರ ನಡೀತಾ ಇದೆ ಅಂತ ನೀವು ತುಂಬ ವಿಡಿಯೋಗಳನ್ನ ಗಮನಿಸಿರಬೇಕು ಅನ್ಕೋತೀನಿ. ಈ ವರ್ಷ ಬಕ್ರೀದ್ ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ಬಕ್ರೀದ್ ಇರೋದು ಇನ್ನೊಂದು 4ರಿಂದ 5 ಮಂತ್ ಬಕ್ರೀದ್ ಉಳ್ಕೊಂಡಿದೆ. ಸೊ ನೀವು ಬಕ್ರೀದ್ ಟೈಮಲ್ಲಿ ಯಾವ ಥರ ಮರಿಗಳನ್ನ ಸೇಲ್ ಮಾಡ್ತಿರೋ, ಯಾವ ರೇಂಜಿಗೆ ಮರಿಗಳನ್ನ ನೀವು ದಾಟಿಸ್ತಿರೋ ಗೊತ್ತಿಲ್ಲ. ಬಟ್ ಇವಾಗಲೇ ರೇಟ್ ತುಂಬಾ ಕಾಸ್ಟ್ಲಿ ಇದೆ. ನಿಮ್ಗೇನಾದರೂ ಅನುಮಾನ ಇತ್ತಪ್ಪ ಅಂದರೆ ನಾನು ಹೇಳೋ ರೇಟ್ ನಿಮಗೆ ಜಾಸ್ತಿ ಅಂತ ಅಂದ್ಕೊಂಡಿದ್ರೆ ನೋ ಪ್ರಾಬ್ಲಮ್, ಪರವಾಗಿಲ್ಲ. ನೀವೊಂದ್ಸರಿ ಸ್ವತಃ ಅಮ್ಮಿನ್ಗಡ್ ಸಂತೆ, ಮುಧೋಳ ಸಂತೆ, ಕೇರೂರು ಸಂತೆ ಒಂದ್ಸಾರಿ ನೀವು ಸ್ವತಃ ಬಂದು ಅಮ್ಮಿನ್ಗಡ್ ಸಂತೆಯಲ್ಲಿ ಆಗಿರ್ಬೋದು, ಕೇರೂರು ಸಂತೆಯಲ್ಲಿ ಆಗಿರ್ಬೋದು ಮರಿಗಳ ರೇಟ್ ಹೆಂಗಿದೆ, ಬಕ್ರೀದ್ಗೋಸ್ಕರ ಈ ಥರ ರೆಡಿ ಮಾಡಿಟ್ಟಂಥ ಮರಿಗಳ ರೇಟು ಯಾವ ಥರ ಓಡ್ತಿದೆ ಅಂತ ಸಂತೆಯಲ್ಲಿ ಬಂದವರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬೈ ಚಾನ್ಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಸಂತೆಗೆ ಬಂದು ಕ್ಲಾರಿಟಿ ಕೂಡ ನೀವು ತೊಗೋಬೋದು. ತೊಗೊಂಡಾದ್ಮೇಲೆ ನಾನು ಹೇಳುವಂಥ ಮರಿಗಳ ರೇಟ್ ಕರೆಕ್ಟ್ ಆಗಿದೆಯೋ ಅಥವಾ ರಾಂಗ್ ಆಗಿದೆ ಅಂತ ನಿಮಗೊಂದು ಕೂಡ ಕ್ಲಾರಿಟಿ ಕೂಡ ಸಿಗುತ್ತೆ. ಯಾಕಂದರೆ ಮರಿಗಳ ರೇಟ್ ಸದ್ಯಕ್ಕೆ ಸಂತೆಯಲ್ಲಿ ತುಂಬಾ ಕಾಸ್ಟ್ಲಿ ಇದೆ. ನೀವು ನೋಡ್ಬೋದು, ಸುಮಾರು ಜನ ಫೋನ್ ಮಾಡಿರ್ತೀರ ಬಕ್ರೀದ್ ಮರಿಗಳನ್ನ ಕಳಿಸ್ಕೊಡಿ ಅಂತ ಕೇಳಿರ್ತೀರ. ನಾನು 14,000 15,000ಕ್ಕೆ ಇಂಥ ಮರಿಗಳನ್ನ ಪ್ರತಿ ವರ್ಷ ಕೊಡ್ತಿದ್ದೆ. ಪ್ರತಿ ವರ್ಷ ನಾನು ಈ ಥರ ಮರಿಗಳನ್ನ ಒಂದು 14ರಿಂದ 15,000 ಕೊಡ್ತಿದ್ದೆ. ಬಟ್ ಈಗ ಸಂತೆಯಲ್ಲಿ ಈ ಥರ ಮರಿಗಳ ರೇಟು 18,000, 19,000, 17,000, 20,000 ತನಕ ಈ ಥರ ಮರಿಗಳು, ಇದಕ್ಕಿಂತ ದೊಡ್ಡ ಮರಿಗಳ ರೇಟ್ ಕೂಡ ಸಂತೆಯಲ್ಲಿ ಓಡ್ತಾ ಇದೆ. ಆ ರೇಟ್ ಕೂಡ ಆ ಮರಿಗಳ ಸೈಜು ಮತ್ತು ತೂಕ, ಆ ಮರಿಗಳ ಕ್ವಾಲಿಟಿ ಮೇಲೆ ಅವಲಂಬನೆ ಆಗಿರುತ್ತೆ. ಬಟ್ ಎಲ್ಲ ಮರಿಗಳನ್ನ ಒಂದೇ ಸಮತಕ್ಕಡಿಯಲ್ಲಿ ತೂಗೋದಕ್ಕೆ ಆಗೋದಿಲ್ಲ. ಒಂದೊಂದು ರೇಟ್ ಒಂದೊಂದು ತೆರನಾಗಿರುತ್ತೆ. ಕೊಂಬು ಕಿತ್ತಿದ ಮರಿ ಬಕ್ರೀದ್ಗಂತಾನೆ ಇನ್ನೇನು ಕೆಲವು ದಿನಗಳಲ್ಲಿ ಹಲ್ಲನ್ನು ಹಾಕೋದಕ್ಕೆ ರೆಡಿ ಇರುವಂಥ ಮರಿಗಳ ರೇಟ್ ತುಂಬಾ ಭಯಂಕರ ರೇಟ್ ಇದೆ. ಸಂತೆಯಲ್ಲಿ ನೀವು ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ವಿಡಿಯೋಗಳನ್ನ ನೋಡಿ ನೀವು ಏನನ್ನು ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ, ಬಟ್ ಹೇಳೋದನ್ನು ನಾವು ಹೇಳ್ತಿರ್ತೀವಿ. ಸೊ ಯಾರಿಗಾದರೂ ಈ ಮರಿಗಳು ಬೇಕಾದರೆ ಕಾಲ್ ಮಾಡಿ. ಈ ಮರಿಗಳ ರೇಟ್ ಬಂದ್ಬಿಟ್ಟು ನಿಮಗೆ ವಿಡಿಯೋದ ಡಿಸ್ಪ್ಲೇದಲ್ಲಿ ನಾನು ಈ ಹಿಂದೆ ಬಿಟ್ಟಿದ್ದೇನೆ. ಆ ರೇಟ್ ಹೇಳೋದು 22,000 ಹೇಳುತ್ತೆ. ಹೆಚ್ಚು ಕಡಿಮೆ ಕೊಡಬೇಕಂದ್ರೆ ಒಂದು 18,000 ಆಚೆ ಈಚೆ ಮರಿಗಳನ್ನ ಕೊಡುತ್ತೆ. ನೀವೇನಾದರೂ ಕಡಿಮೆ ರೇಟಿಗೆ ಮರಿಗಳು ಬೇಕು ಅಂದರೆ ನಮಗೆ ನಾರ್ಮಲಾಗಿ ಬೇರೆ ಥರ ಮರಿಗಳನ್ನ ನಾನು ವೀಕ್ಲಿ ಸಪ್ಲೈ ಮಾಡ್ತೀನಿ. ಇದು ನಮ್ಮ ಫಾರಮು, ನನ್ನ ಫ್ರೆಂಡ್ ಫಾರಮು. ಸೊ ಹಾಗಾಗಿ ಪ್ರತಿ ವರ್ಷ ಇವರು ಕೂಡ
10 ವರ್ಷಗಳಿಂದ ಅಮೀನ್ಗಢ ಎಳಗಾ ಮರಿಗಳನ್ನ ಸಾಕೊಂಡು ನಿರಂತರವಾಗಿ ಬಕ್ರೀದ್ಗೆ ಮರಿಗಳನ್ನ ಕೊಡ್ತಿರ್ತಾರೆ. ಸೊ ಈ ವರ್ಷ ಅವ್ರ ಫಾರ್ಮಲ್ಲಿ 95 ಮರಿಗಳಿದೆ. ಆ್ಯಕ್ಚುಲಿ ಒಂದು 100+ ಮರಿಗಳಿತ್ತು. ಸುಮಾರು ಮರಿಗಳು ಮೊನ್ನೆ ಬಂದಂಥ ಏನಪ್ಪ ಅಂದರೆ ಮಳೆಗಾಲದಲ್ಲಿ ಹೆಚ್ಚು ಕಡಿಮೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗದೆ ಮರಿಗಳು ಡಮ್ ಅಂದಿರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಸದ್ಯಕ್ಕೆ 95 ಮರಿಗಳು ತುಂಬಾ ಹೆಲ್ದಿಯಾಗಿ ತುಂಬಾ ಕ್ವಾಲಿಟಿಯುತವಾಗಿ ಮರಿಗಳು ರೆಡಿಯಾಗಿವೆ. ಸೊ ಬೇಕಾದರೆ ನನಗೆ ಕಾಲ್ ಮಾಡಿ, ನೀವೇನಾದರೂ ಒಂದು ಸರಿ ಮರಿಗಳನ್ನ ನೋಡ್ಬೇಕು ಅಂದ್ಕೊಂಡ್ರೆ ಡೈರೆಕ್ಟಾಗಿ ನೀವು ಬಾಗಲಕೋಟೆಗೆ ಬಂದು ಫೋನ್ ಮಾಡಿದರೆ ಸಾಕು, ನಿಮ್ಮ ನೇರವಾಗಿ ಮರಿಗಳನ್ನ ಹತ್ತಿರ ಕರ್ಕೊಂಡೋಗಿ ಮರಿಗಳನ್ನ ಒಂದಲ್ಲ 2 ಸಲ ನೀವು ಮರಿಗಳನ್ನ ನೇರವಾಗಿ ನೋಡಿ, ನಿಮ್ಗೆ ಯಾವ ಮರಿಗಳು ಚೆನ್ನಾಗಿಲ್ಲ, ಯಾವ್ದಾದ್ರು ಮರಿಗಳ ಡೊಂಕ ಇದ್ದರೆ ಅಥವಾ ಕಾಲಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಮರಿಗಳನ್ನ ಬಿಟ್ಟು ಹೋಗ್ಬೋದು. ಹೆಚ್ಚು ಕಡಿಮೆ 95 ಮರಿಗಳಲ್ಲಿ ನೀವೇನೋ ಒಂದು 5-10 ಮರಿಗಳನ್ನ ನಾವು ತೆಗಿತೀವಿ ಅಂದರೆ ಮಾತ್ರ ಏನೋ ತೆಗಿಬಹುದು. ಅದು ಬಿಟ್ಟು ನೀವು 20 ಮರಿ 30 ಮರಿ ತೆಗೆದು ನಾವು ವ್ಯವಹಾರ ಮಾಡ್ತೀವಿ, ಮರಿಗಳನ್ನ ಕೊಡೋದಿಲ್ಲ. ಒಂದೇನೋ ಹೆಚ್ಚು ಕಡಿಮೆ ಒಂದು 5-10 ಮರಿಗಳನ್ನ ತೆಗಿತೀವಿ ನಾವು. ನಮ್ಮ ಹತ್ರ ಬಜೆಟ್ ಇಲ್ಲ, ಮರಿಗಳು ಸ್ವಲ್ಪ ಹಂಗು ಹಿಂಗು ಕೊಡಿಯೋದಿದೆ, ಒಂದು 10 ಮರಿ 5 ಮರಿ ಹೆಚ್ಚು ಕಡಿಮೆ ಬಂದಿದೆ, ಮರಿಗಳನ್ನ ತೆಗಿತೀವಿ ಸರ್ ಅಂತ ನೀವೇನಾದರೂ ಹೇಳೋದಾದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ. ಹಾಗಂತ ಎಲ್ಲಕ್ಕೆಲ್ಲ ಮರಿಗಳನ್ನ ಅರ್ಧಕ್ಕರ್ಧ ಮರಿಗಳನ್ನ ಕೊಡುವಂಥ ಯಾವುದೇ ಪ್ಲ್ಯಾನ್ ಕೂಡ ನಮ್ಮ ಹತ್ರ ಇಲ್ಲ. ತುಂಬಾ ಕ್ವಾಲಿಟಿಯಾದಂಥ ಮರಿಗಳು ಸಂತೆಗೆ ಹಾಕಿದರೆ ಹೆಚ್ಚು ಕಡಿಮೆ ರೇಟಿಗೆ ಮಾರುತ್ತೆ, ಬಟ್ ಸಂತೆಗೆ ಹಾಕಿ ಮರಿಗಳನ್ನ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಹೆಚ್ಚು ಕಡಿಮೆ ನಾವು ನಮ್ಮ ರೇಟಿಗೆ ಬಂದರೆ ಮಾತ್ರ ಈ ಮರಿಗಳನ್ನ ಕೊಡೋದು. ನಮ್ಮ ರೇಟ್ ಬಂದುಬಿಟ್ಟು 22,000 ಹೇಳೋದು, ಹೆಚ್ಚು ಕಡಿಮೆ 18,000 ಆಚೆ ಈಚೆ ಕೊಡೋದು. ಅಂಥ ಜೀನಿಯನ್ ಪರ್ಸನ್ ಇದ್ರಿ ಅಂಥ ಮರಿಗಳನ್ನ ತೊಗೊಂಡು ಮತ್ತೆ ನಾವು ಬಕ್ರೀದಕ್ಕೋಸ್ಕರ ಸಾಕಿ ಮರಿಗಳನ್ನ ಕೊಡ್ಬೇಕು ಅಂದ್ಕೊಂಡಿದ್ರೆ, ಅಥವಾ ನಾನು ಮರಿಗಳನ್ನ ರೀಸೇಲ್ ಮಾಡಬೇಕು ಅಂದರೆ ತೊಗೊಂಡು ಬೆಂಗಳೂರು, ತುಮಕೂರು, ಈ ಕಡೆ ಬೆಳ್ಳೂರು ಕ್ರಾಸು, ಈ ಕಡೆ ಸುತ್ತಮುತ್ತ ಸಂತೆಯಲ್ಲಿ ನಾನು ಮರಿಗಳನ್ನ ಮಾರಬೇಕು ಅಂದ್ಕೊಂಡಂಥ ವ್ಯವಹಾರಸ್ಥರು ಯಾರಾದರೂ ಇದ್ದರೂ ಕೂಡ ನೀವು ನೇರವಾಗಿ ಬಂದು ಮರಿಗಳನ್ನ ನೋಡಿ ಮಾಡಿ ತೊಗೊಂಡು ಹೋಗ್ಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.